ನಿನ್ ತಂಗಿನ ಖಂಡಿತ ಅಮರ್ ಚೆನ್ನಾಗೇ ನೋಡ್ಕೋತಾನೆ. ನಾನ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ಮೇಲೂ ಅಮರ್ದು ಸ್ವಚ್ಛವಾದ ಮನ್ಸು ಅಂತ ನಿನಗನ್ನಿಸ್ತಿಲ್ವೇನಮ್ಮ? ಆತರ ಪಟ್ಟು ನಾನೇ ಅಪಾರ್ಥ ಮಾಡ್ಕೊಂಡೆ. ನಾನ್ ಮದ್ವೆ ಮಾಡ್ಕೋತೀನಿ. ಇಷ್ಟೊತ್ತಿಗೆ ಮದ್ವೆ ಇಷ್ಟ ಇಲ್ಲ ಅಂತ ಪ್ರಿಯಾ ಹೇಳಿರ್ತಾಳೆ. ಪ್ಲಾನ್ ಸಕ್ಸಸ್ ಆಗಿದ್ದಕ್ಕೆ ರಾಧಿಕಾ ತುಂಬಾ ಹ್ಯಾಪಿ ಆಗಿರ್ತಾಳೆ ಅನ್ಸುತ್ತೆ. ಅವಳಿಗೊಂದ್ಸಲ ಫೋನ್ ಮಾಡೋಣ. ರಾಧಿಕಾ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಪ್ರಿಯಾ ಮದ್ವೆ ಬೇಡ ಅಂತ ಹೇಳಿದ್ಲಾ? ನಮ್ ಪ್ಲಾನ್ ವರ್ಕೌಟ್ ಆಯ್ತಾ? ಎಲ್ಲ ರಿವರ್ಸ್ ಆಗೋಯ್ತು ಸಾಯಿ. ಏನ್ ಹೇಳ್ತಿದ್ಯಾ ರಾಧಿಕಾ? ಎಲ್ಲ ನಾವು ಅನ್ಕೊಂಡಂಗೆ ಮಾಡದ್ವಲ್ಲ. ಯುದ್ಧಕ್ಕೆ ವ್ಯೂಹ ರಚಿಸ್ಬಿಟ್ರೆ ಸಾಲ್ದು ಕಣೋ, ಗೆಲ್ಲೋ ಚಾಕಚಕ್ಯತೆನೂ ಇರಬೇಕು. ನಾವ್ ಹೆಜ್ಜೆ ಇಟ್ರು ಅಮರ್ ಅದಕ್ಕಿಂತ ದೊಡ್ಡ ಹೆಜ್ಜೆ ಇಟ್ಬಿಟ್ಟ. ನಿನ್ ಕ್ರೈಮ್ ಪಾರ್ಟ್ನರ್ ರಾಧಿಕಾ ಅವ್ರೇನಾ ಆ ಕಡೆ ಮಾತಾಡ್ತಿರೋದು? ಸ್ಪೀಕರ್ ಆನ್ ಮಾಡಿದ್ರೆ ಮಾತಾಡಿ ನನ್ ಜನ್ಮ ಧನ್ಯ ಮಾಡ್ಕೋತೀನಿ. ಬೇಡ ಬಿಡೋ. ಮಾಡೋ ಮಾಡೋ. ಹಾಯ್ ರಾಧಿಕಾ. ಪ್ರಪಂಚದಲ್ಲೇ ನನಗಿರೋ ಕನ್ಫ್ಯೂಷನ್ ಇನ್ ಯಾರಿಗೂ ಇರೋದಿಲ್ವೇನೋ. ಮಾಜಿ ಪ್ರೇಯಸಿ ಅಂತ ಭಾವಿಸಿ ನಿನ್ನ ರಾಧಿಕಾ ಅಂತ ಕರಿಬೇಕಾ, ಇಲ್ಲ ನಮ್ಮ ಅತ್ತಿಗೆ ಆಗೋರು ಅಂತ ಗೌರವ ಕೊಟ್ಟು ಮಾತಾಡಿಸ್ಬೇಕಾ? ಕೆಲ್ಸಕ್ ಬಾರ್ದೇ ಇರೋ ಯೋಚನೆಗಳನ್ನೆಲ್ಲ ಬಿಟ್ಟು ಮದ್ವೆ ಬೇಡ ಅನ್ಬೇಕು. ರಾಧಿಕಾ, ಅದ್ ನಡೆಯಲ್ಲ ಅಂತ ಗೊತ್ತಿದ್ರು ಕೂಡ ಯಾಕಷ್ಟೊಂದು ಆಸೆ? ಇಬ್ರು ಸೇರಿ ಈ ಮದ್ವೆ ಕ್ಯಾನ್ಸಲ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಪ್ರಿಯಾ ನನ್ ಮನೆಗ್ ಬರೋ ಹಾಗೆ ಮಾಡ್ತೀರಾ? ಈ ವಿಷಯ ನನ್ಗೆ ಹೇಗ್ ಗೊತ್ತಾಯ್ತು ಅಂತ ಅನ್ಕೋತಿದ್ದೀರಾ? ಇಲ್ಲಿವರೆಗೂ ಬಂದು ಪ್ರಿಯಾ ನನ್ನ ಮಾತಾಡಿಸದೆ ಹೋಗಿದ್ದಾಳೆ ಅಂದ್ರೆ ನಾನ್ ಸಾಯಿ ಜೊತೆ ಮಾತಾಡಿದಷ್ಟು ಕೇಳಿಸ್ಕೊಂಡ್ಬಿಟ್ಲು ಅಂತಾಯ್ತು. ಇದಕ್ಕೆ ಇವಾಗ್ಲೇ ಒಂದು ಯೂ ಟರ್ನ್ ಕೊಡ್ಬೇಕು. ಎಸ್, ಇವಾಗ ನೀವಿಬ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋವರೆಗೂ ಇದು ನಿಮ್ ಪ್ಲಾನೇ ಅಂತ ನನಗೆ ಗೊತ್ತಿಲ್ಲದೆ ಇದ್ರು ನಿಮ್ ಪ್ಲಾನ್ನ ನಾನು ಮುಂಚೆನೇ ಫ್ಲಾಪ್ ಮಾಡ್ಬಿಟ್ಟೆ. ಅಮರ್, ಬೇಡ ರಾಧಿಕಾ, ಬೇಡ. ನೀನ್ ಉಪದೇಶ ನಂಗೆ ಖಂಡಿತ ಬೇಕಾಗಿಲ್ಲ. ನೀನ್ ಸುಮ್ನೆ ಕಿರ್ಚಾಡಿ ಗಂಟ್ಲು ನೋಯಿಸ್ಕೋಬೇಡ. ಇದರಿಂದ ನನಗೊಂದು ನೀತಿ, ಒಂದು ವಾರ್ನಿಂಗ್ ಹೊಳಿತಾ ಇದೆ ರಾಧಿಕಾ. ಒಂದಷ್ಟು ವಿಷಯದಲ್ಲಿ ಪಕ್ಕದಲ್ಲಿರೋನ್ ಸ್ನೇಹಿತನೇ ಆದ್ರೂ ಅವನ್ನ ಖಂಡಿತ ನಂಬಾರ್ದು ಅನ್ನೋದೇ ನೀತಿ. ಇನ್ನು ಮುಂದೆ ನೀವಿಬ್ರು ಮದುವೆ ನಿಲ್ಸಕ್ ಮಾಡೋ ಪ್ರಯತ್ನಗಳಿಗೆ ವಾರ್ನಿಂಗು. ಥ್ಯಾಂಕ್ ಯು ರಾಧಿಕಾ ಅವರೇ. ಹಲೋ ಅಮರ್. ಅಮರ್, ಏನ್ ರಾಧಿಕಾ ಹೀಗಾಗೋಯ್ತು? ಅಯ್ಯೋ, ಇವಾಗ ಏನ್ ಮಾಡೋದು ಸಾಯಿ? ಅಮರ್ಗೆ ನಮ್ಮ ಮೇಲೆ ಡೌಟ್ ಬಂದಿದೆ ರಾಧಿಕಾ. ಹಾಗಾಗಿ ಏನ್ ಮಾಡೋದಿದ್ರು ಯೋಚನೆ ಮಾಡಿ ಹೆಜ್ಜೆಡೋಣ ರಾಧಿಕಾ. ನೀನಂತೂ ಟೆನ್ಷನ್ ಮಾಡ್ಕೋಬೇಡ ರಾಧಿಕಾ. ಈ ಸಲ ಪಕ್ಕಾ ಪ್ಲಾನ್ ಮಾಡ್ತೀನಿ. ಸರಿ ಸಾಯಿ. ಹಲೋ, ಆಲ್ರೆಡಿ ಆನ್ ದ ವೇ ಇದ್ದೀನಿ. ಈಗಾಗ್ಲೇ ತುಂಬಾ ಲೇಟ್ ಆಗಿದೆ.
ಬೇಗ ಬಂದ್ಬಿಡು. ಸರಿ ಸರಿ ಬರ್ತಿದ್ದೀನಿ. ಕಾರ್ ಹಾಳಾಗಿದೆ ಮೇಡಮ್. ಇಫ್ ಯು ಡೋಂಟ್ ಮೈಂಡ್ ಆ ಕಡೆಯಿಂದ ಹೋಗ್ತೀರಾ? ಇಟ್ಸ್ ಓಕೆ. ಡ್ರೈವರ್, ಯಾಕೆ ಸಡನ್ ಬ್ರೇಕ್ ಹಾಕ್ತೆ? ಯಾರೋ ರಾಂಗ್ ರೂಟ್ ಅಲ್ಲಿ ಬಂದು ನಮ್ಮ ಕಾರ್ಗೆ ಅಡ್ಡ ಹಾಕಿದ್ರು ಮೇಡಮ್. ಸ್ವಲ್ಪನೂ ಮ್ಯಾನರ್ಸ್ ಇಲ್ದೇ ಇರೋ ತರ ಕಾಣ್ತಾರೆ. ಡ್ರೈವರ್, ಒಂದ್ಸಲ ಇಳಿದ್ ನೋಡು. ಓದ್ಕೊಂಡಿದ್ದೀರಾ, ರಾಂಗ್ ರೂಟ್ ಅಲ್ಲಿ ಬಂದಿದ್ದೀರಾ. ನಾನ್ ನೋಡದೆ ಇದ್ರೆ ಆಕ್ಸಿಡೆಂಟ್ ಆಗಿರ್ತಾ ಇತ್ತು. ಅಷ್ಟ್ ಮಾತ್ರ ಬುದ್ಧಿ ಇಲ್ವಾ? ಏನೋ ಬೊಗಳ್ದೆ. ನಮ್ ಡ್ರೈವರ್ಗೆ ಯಾಕೆ ಹೊಡೆದ್ರಿ? ಆಫ್ಟರ್ ಆಲ್ ಡ್ರೈವರ್ ಆಗಿದ್ಕೊಂಡು ನನ್ ಸ್ಟೇಟಸ್ ಮರ್ಯಾದೆ ಕೊಡದೆ ಮಾತಾಡ್ದ. ಸ್ಟೇಟಸ್ ಅನ್ನೋದು ಆಸ್ತಿ ಅಂತಸ್ತಿಂದ ಬರಲ್ಲ, ನಡವಳಿಕೆಯಿಂದ ಬರುತ್ತೆ. ಕಾರ್ ಇದ್ರೆ ಸಾಕಾಗಲ್ಲ, ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋ ಕಾಮನ್ ಸೆನ್ಸು ಇರಬೇಕು. ಮರ್ಯಾದೆಯಿಂದ ಮಾತಾಡಿ. ರಾಂಗ್ ರೂಟಲ್ ಬಂದಿದ್ದು ಅಲ್ದೆ ನಮ್ ಡ್ರೈವರ್ ಮೇಲೆ ಕೈ ಮಾಡಿರೋ ನಿನಗೆ ನಾನ್ ಮರ್ಯಾದೆ ಕೊಡ್ಬೇಕಾ? ನೀನೇ ಮರ್ಯಾದೆಯಿಂದ ನಮ್ ಡ್ರೈವರ್ಗೆ ಸಾರಿ ಹೇಳು. ನೀವು ನನ್ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ. ನಾನು ಇವನಿಗೆ ಸಾರಿ ಕೇಳೋದಾ? ತಪ್ಪು ಮಾಡೋದ್ ಮಾಡಿ ಪೊಗರು ತೋರ್ಸದ್ ನೋಡು. ದುಡ್ಡಿದೆ ಅನ್ನೋ ದುರಂಕಾರ. ನಮ್ ಡ್ರೈವರ್ ಹತ್ರ ಸಾರಿ ಕೇಳ್ದೆ ಇದ್ರೆ ನಿನ್ನ ಅಹಂಕಾರನ ಅರೆ ಕ್ಷಣದಲ್ಲಿ ಅಳಸ್ ಹಾಕ್ತೀನಿ. ಕಮಾನ್, ಸೇ ಸಾರಿ. ಹೇಳಲ್ಲ. ಹೇಳ್ದೆ ಹೋದ್ರೆ ನೀನಿಲ್ಲಿಂದ ಹೋಗಕ್ಕಾಗಲ್ಲ. ಡ್ರೈವರ್, ಹೋಗ್ ಕಾರ್ ಕೀಸ್ ತಗೊಂಡ್ ಬಾ. ಕಾರ್ ಕೀ ಮುಟ್ದೆ ಅನ್ಕೋ, ಸಾಯಿಸ್ಬಿಡ್ತೀನಿ. ಏನಂದೆ? ಕೊಂದು ಬಿಡ್ತೀಯ. ದುಡ್ಡಿನ ಮದ. ಏಯ್, ದೊಣ್ಣೆ ತಗೊಳ್ರೋ, ಗಾಜು ಹೊಡೆದಾಕಣ. ಕೇಳಿಸ್ಕೊಂಡಲ್ಲ? ತಪ್ಪು ಮಾಡಿ ತರಲೆ ಮಾಡಿದ್ರೆ ಪರಿಣಾಮ ಹೀಗೆ ಇರುತ್ತೆ. ಇವಾಗ್ಲಾದ್ರೂ ಕ್ಷಮ್ಸು ಅಂತ ಕೇಳಿದ್ರೆ ನಿನಗೆ ಒಳ್ಳೇದು. ಸಾರಿ. ಹೋಗೋ. ಡ್ರೈವರ್, ಕಾರ್ ತೆಗಿ. ಸರಿ ಮೇಡಮ್.
ಲೋ ಕಾಲೇಜ್ಗೆ ಕರ್ಕೊಂಡ್ ಬಂದಿದ್ಯೋ? ಹಾ ನಡಿ ಹೇಳ್ತೀನಿ. ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ನೀವು ಹೋಗಿ ಆ ಕೆಲಸ ನೋಡಿ. ಗುಡ್ ಮಾರ್ನಿಂಗ್ ಸರ್. ಅಮರ್, ಗುಡ್ ಮಾರ್ನಿಂಗ್. ಹೌ ಆರ್ ಯು? ಐ ಆಮ್ ಗುಡ್. ಇಬ್ರು ಸಡನ್ ಆಗಿ ಬಂದ್ಬಿಟ್ಟಿದ್ದೀರಲ್ಲ, ತುಂಬಾ ದಿನ ಆದ್ಮೇಲೆ ಕಾಣ್ತಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಸರ್ಟಿಫಿಕೇಟ್ ಬೇಕಿತ್ತ ನಿಮ್ಗೆ? ಇಲ್ಲ ಸರ್, ನನ್ ಮದುವೆ ಫಿಕ್ಸ್ ಆಗಿದೆ. ಓ, ಕಂಗ್ರ್ಯಾಚುಲೇಷನ್ಸ್ ಅಮರ್. ಥ್ಯಾಂಕ್ ಯು ಸರ್. ವೆಡ್ಡಿಂಗ್ ಕಾರ್ಡ್ಸ್ ಇನ್ನೂ ಬಂದಿಲ್ಲ, ಬಂದ ತಕ್ಷಣ ಕೊಡ್ತೀನಿ. ಪರ್ಸನಲ್ ಆಗಿ ಇನ್ವೈಟ್ ಮಾಡೋಣ ಅಂತ ಇಲ್ಲಿಗೆ ಬಂದೆ. ಸರ್, ಎಲ್ಲಾ ಪ್ರೊಫೆಸರ್ಸ್ಗೂ ಇನ್ವೈಟ್ ಮಾಡಬೇಕು. ಎಲ್ರೂ ಮರೀದೇ ಬರಬೇಕು. ಖಂಡಿತ ಅಮರ್, ಸಿಗ್ತೀನಿ. ಆಯ್ತು ಸರ್. ಬಾರೋ, ಬೇರೆಯವ್ರಿಗೂ ಹೇಳ್ಬೇಕು. ಹಾಗಲ್ವೋ? ಇನ್ನೇನು ಮಾತಾಡ್ಬೇಡ, ನಡಿ. ಲೋ ಅಮರ್, ಏನೋ ಇದು? ಯಾಕೋ, ಏನಾಯ್ತು? ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಪ್ರೊಫೆಸರ್ಸ್ನೆಲ್ಲ ಮದ್ವೆ ಕರಿತಿದ್ಯಲ್ಲೋ? ಯಾಕೋ ಹಾಗಂತ್ಯಾ? ನನ್ ಡಾಕ್ಟರ್ ಮಾಡಿರೋ ಗುರುಗಳವರು, ಅವ್ರ ಆಶೀರ್ವಾದ ತಗೊಂಡ್ರೆ ತಪ್ಪೇನು? ಬುದ್ಧಿ ಇಲ್ದಿರೋ ತರ ಮಾತಾಡ್ಬೇಡ್ವೋ. ಮದ್ವೆಲಿ ಪ್ರೊಫೆಸರ್ಸ್ ರಾಧಿಕಾ ನೋಡಿದ್ರೆ ನಿಮ್ ಬಗ್ಗೆ ಅಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತಲ್ವಾ? ಗೊತ್ತಾಗ್ಲಿ ಬಿಡೋ. ಹಾಗಂದ್ರೆ ಹೇಗೋ? ನೀನು ಬುದ್ಧಿ ಇದೆ ಮಾತಾಡ್ತಿದ್ಯಾ? ಅದು ತುಂಬಾ ತಪ್ಪಾಗುತ್ತಲ್ವೇನೋ? ಲೋ ಸಾಹಿ, ನೀನು ರಾಧಿಕಾ ಕುತಂತ್ರ ಮಾಡಿ ನನ್ ಮದ್ವೆ ತಡಿಬೇಕು ಅನ್ಕೊಂಡಿದ್ರಲ್ಲ, ಅದಕ್ಕೆ ಇದು ರಿಟರ್ನ್ ಗಿಫ್ಟ್ ಮಗ. ಏನ್ ಹೇಳ್ತಿದೀಯೋ? ಪ್ರೊಫೆಸರ್ಸ್ ಮದ್ವೆಗ್ ಬಂದ್ಮೇಲೂನು ನನ್ಗೂ ರಾಧಿಕಾಗೂ ಇರೋ ಪರಿಚಯ ಯಾರಿಗೂ ಗೊತ್ತಾಗ್ಲಿಲ್ಲ ಅನ್ಕೋ, ರಾಧಿಕಾ ಗಂಡಾಂತರದಿಂದ ತಪ್ಪಿಸ್ಕೋತಾಳೆ. ಅದೇ ಒಂದ್ ವೇಳೆ ಗೊತ್ತಾಯ್ತು ಅನ್ಕೋ, ನಾನ್ ಅನ್ಕೊಂಡಿದ್ ನೆರವೇರುತ್ತೆ. ತಪ್ಪಿಸ್ಕೊಳ್ಳೋ ಅವಕಾಶ ನಿಮ್ಗೆ ಕೊಡ್ತಾ ಇದೀನಿ ಕಣ್ರೋ. ನಿಮ್ಗಿದು ಒನ್ ಟೈಮ್ ಆಫರ್. ಲೇ ಸರಿ, ಹೋಗೋಣ. ನೀನ್ ಯಾಕೋ ಒಳ್ಳೆ ಕಟ್ಕಂತರ ಆಗ್ಬಿಟ್ಟೆ. ಸರಿ, ನಾನ್ ಹೋಗ್ತಾ ಇದ್ದೀನಿ. ನೀನ್ ಬರ್ತೀಯಾ ಇಲ್ವಾ? ನಾ ಬರಲ್ಲ. ಸರಿ, ಬಾಯ್. ಲೇ ಅಮರ್, ಲೇ ಅಮರ್. ಇವಾಗ ಹೋಗಿದ್ದು ಅಮರೇನಾ? ಹಾ ಹೌದು. ನೀವು ಅವನು ಕ್ಲೋಸ್ ಫ್ರೆಂಡಾ? ಹಾ. ಯಾಕೆ? ಅಮರ್ ಬಗ್ಗೆ ನಂಗೊಂದಷ್ಟು ಡೀಟೇಲ್ಸ್ ಬೇಕಿತ್ತು. ನನ್ ಟೆನ್ಷನ್ ಅಲ್ಲಿ ನಾನಿದ್ರೆ ಮಧ್ಯದಲ್ಲಿ ನಿಂದೇನ್ ಗೋಳು? ಹೋಗೋ. ಅಂದ್ರೆ ನೀವು ಪ್ಲೀಸ್ ಇರಿಟೇಟ್ ಮಾಡ್ಬೇಡ, ಹೋಗು. ಯಾರಿವನು? ಅಮರ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳ್ತಿದ್ದಾನಲ್ಲ, ಅದೆಲ್ಲ ಇವ್ನ್ಗೆ ಯಾಕೆ? ಹಲೋ ಸಂತೋಷ್. ಹಲೋ ಕೈಲಾಶ್. ನಾನ್ ನಿಂಗೆ ಒಪ್ಸಿದ ಕೆಲಸ ಎಲ್ಲಿವರೆಗೂ ಬಂತು? ಆ ಕೆಲಸದ ಮೇಲೆ ಕಾಲೇಜ್ಗೆ ಹೋಗಿ ಬಂದೆ. ಒಂದಷ್ಟು ವಿಷಯ ಗೊತ್ತಾದ್ವು. ಅಮರ್ ಪ್ರೀತಿ ಬಗ್ಗೆ, ಅವ್ನ್ ಪ್ರೀತಿಸಿದ ಹುಡುಗಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಪ್ರೀತಿಸಿದ ಯಾರನ್ನ ಅಂತ ಇನ್ನೂ ಪೂರ್ತಿಯಾಗಿ ಗೊತ್ತಾಗಿಲ್ಲ. ಅಂದಹಾಗೆ ಅಮರ್ ಅವ್ರ ಫ್ರೆಂಡ್ ಜೊತೆ ಕಾಲೇಜಿಗೆ ಬಂದಿದ್ರು. ಯಾಕೆ? ಅವ್ರ ಮದ್ವೆಗೆ ಪ್ರೊಫೆಸರ್ನು ಸ್ಟಾಫ್ನು ಕರೆಯೋದಕ್ಕೆ ಅಂತ. ಅಮರ್ನ ಫಾಲೋ ಮಾಡ್ಕೊಂಡು ಹೋದಾಗ ಒಬ್ಬ ಪ್ರೊಫೆಸರ್ಗೆ ಅವ್ರ ಲವರ್ ಬಗ್ಗೆ ಗೊತ್ತಿದೆ ಅಂತ ಅರ್ಥ ಆಯ್ತು. ಆ ಪ್ರೊಫೆಸರ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಅವ್ರ ಮುಖ ಸರಿಯಾಗಿ ಕಾಣಿಸ್ಲಿಲ್ಲ ನನಗೆ. ಬೇಗ ತಿಳ್ಕೋ ಸಂತೋಷ್, ಈ ಮದ್ವೆ ಆಗುತ್ತೋ ಹೋಗುತ್ತೋ ಅನ್ನೋ ನೀನ್ ಕೊಡೋ ಇನ್ಫಾರ್ಮೇಶನ್ ಮೇಲೇನೆ ಡಿಪೆಂಡ್ ಆಗಿದೆ. ಖಂಡಿತ ತಿಳ್ಕೊತೀನಿ ಕೈಲಾಶ್. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಅಮರ್ ಜೊತೆ ಬಂದಿದ್ದ ಫ್ರೆಂಡ್ ಯಾವ್ದೋ ಟೆನ್ಷನ್ ಅಲ್ಲಿದ್ದ. ಅಮರ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಯಾವ್ದೋ ವಿಷಯದ ಬಗ್ಗೆ ಜಗಳ ಮಾಡ್ತಿದ್ದ. ಹಾಗಾಗಿ ಅವನೇನು ಹೇಳಲಿಲ್ಲ ನನಗೆ. ಅವನ್ನ ಎನ್ಕ್ವೈರಿ ಮಾಡಿದ್ರೆ ನಮ್ಗೇನಾದ್ರೂ ಗೊತ್ತಾಗ್ಬಹುದು. ಮಾಡ್ತೀನಿ. ಸಂತೋಷ್, ನಮಗ್ ಜಾಸ್ತಿ ಟೈಮ್ ಇಲ್ಲ ಸಂತೋಷ್. ಗೊತ್ತು. ನೀನೇನು ಟೆನ್ಷನ್ ತಗೋಬೇಡ. ನೀನ್ ಅನ್ಕೊಂಡಿದ್ ಕೆಲಸ ಆಗೋಗುತ್ತೆ. ಇಡ್ತೀನಿ. ಸರಿ, ಓಕೆ.
ರಾಧಿಕಾ, ಅಮರ್ ಬಗ್ಗೆ ಡೀಟೇಲ್ ಆಗಿ ವಿಚಾರಿಸ್ತಿದ್ದೀನಿ. ನಿನಗಿಷ್ಟ ಇದ್ರೇನೆ ಈ ಮದುವೆ ಮಾಡೋಣ. ಇನ್ ಮುಂದೆ ನೀವಿಬ್ರು ಮದುವೆ ನಿಲ್ಸಕ್ ಮಾಡೋ ಪ್ರಯತ್ನಗಳಿಗೆ ವಾರ್ನಿಂಗು. ಹೇಳು ಸಾಯಿ. ಕಷ್ಟಕ್ಕೆ ನಿನ್ ಕಂಡ್ರೆ ಇಷ್ಟ ಅನ್ಸುತ್ತೆ ರಾಧಿಕಾ. ಅದಕ್ಕೆ ನಿನ್ನ ಬಿಡೋಕಾಗ್ದೆ ಹಿಂದೆ ಬೀಳ್ತಾನೆ ಇದೆ. ಸ್ವಲ್ಪ ಅರ್ಥ ಆಗೋ ತರ ಹೇಳು ಸಾಯಿ. ನಾನು ಕಾಲೇಜ್ ಹತ್ರನೇ ಇದ್ದೀನಿ ರಾಧಿಕಾ. ಕಾಲೇಜಾ? ಇವಾಗ ಯಾಕೆ? ಅಮರ್ ಕರ್ಕೊಂಬಂದ ರಾಧಿಕಾ. ಯಾಕೆ? ಪ್ರಿಯಾ ಜೊತೆ ನನ್ನ ಮದುವೆ ಅಂತ ನಮ್ಮ ಪ್ರೊಫೆಸರ್ ಎಲ್ಲಾರನ್ನೂ ಮದುವೆ ಕರೆಯೋಕೆ ಬಂದಿದ್ದಾನೆ ಇಲ್ಲಿಗೆ. ಪ್ರೊಫೆಸರ್ಸ್ ಮದ್ವೆಗೆ ಬಂದ್ರೆ ಅನಾಹುತ ಆಗುತ್ತೆ ಸಾಯಿ. ನನ್ಗೂ ಅಮರ್ಗೂ ಪರಿಚಯ ಇದೆ ಅಂತ ಮದ್ವೆಲಿ ಎಲ್ಲಾರ್ಗೂ ಗೊತ್ತಾಗ್ಬಿಡುತ್ತೆ. ಗೊತ್ತಿತ್ತು ಯಾಕೆ ಹೇಳಿಲ್ಲ ಅಂತ ಎಲ್ಲರೂ ಅನುಮಾನ ಪಡ್ತಾರೆ, ಪ್ರಶ್ನೆ ಮಾಡ್ತಾರೆ. ನಮ್ ಹತ್ರ ಉತ್ತರನೇ ಇಲ್ವಲ್ಲ. ಅದೇ ಅಲ್ವಾ ನನ್ ಚಿಂತೆ. ಯಾಕೋ ಹೀಗ್ ಮಾಡ್ತಿದ್ಯಾ ಅಂತ ಅಮರ್ನ ಕೇಳಿದ್ರೆ ನನ್ ಮದ್ವೆ ನಿಲ್ಸೋಕ್ ನೋಡ್ತಿರೋ ನಿನ್ಗೂ ರಾಧಿಕಾಗೂ ಇದು ನನ್ ರಿಟರ್ನ್ ಗಿಫ್ಟ್ ಅನ್ಬಿಟ್ಟ. ಇದರಿಂದ ಅದ್ ಹೇಗ್ ನೀವು ಪಾರಾಗ್ತಿರೋ ಅದನ್ನ ನೀವೇ ಯೋಚನೆ ಮಾಡಿ ಅನ್ಬಿಟ್ಟ. ಇವಾಗ ಹೇಗೆ ಸಾಯಿ? ಹೇಗಾದ್ರೂ ಮಾಡಿ ಮದ್ವೆ ತಡಿಲೇಬೇಕು ರಾಧಿಕಾ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನಿಂಗ್ ಗೊತ್ತಿರ್ಲಿ ಅಂತ ನಿಂಗೆ ಈ ಇನ್ಫಾರ್ಮೇಶನ್ ಕೊಟ್ಟೆ ರಾಧಿಕಾ. ಓಕೆನಾ? ರಾಧಿಕಾ, ಏನ್ರಿ ಇಲ್ಲಿ ಒಬ್ಳೆ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ, ಸುಮ್ನೆ ನಿಂತಿದ್ದೆ. ಹೇಳ್ದೆ ಹೋದ್ರು ನಿನ್ ಟೆನ್ಷನ್ ಏನಂತ ನನಗ್ ಗೊತ್ತು. ಆ ಟೆನ್ಷನ್ ಹೋಗ್ಬೇಕಂತಾನೆ ನಾನೊಂದ್ ಪ್ಲಾನ್ ಮಾಡಿದ್ದೀನಿ. ಏನ್ ಪ್ಲಾನ್ ಮಾಡಿದ್ದೀರಾ? ಅಮರನ್ ಮದ್ವೆ ಮಾಡ್ಕೊಂಡ್ರೆ ನಿನ್ ತಂಗಿ ಜೀವನ ಏನಾಗುತ್ತೋ ಅನ್ನೋದು ನಿನಗ್ ಭಯ. ಆ ಭಯ ದೂರ ಆದ್ಮೇಲೆನೆ ಮದ್ವೆ, ಸರಿನಾ? ಏನ್ ಮಾಡ್ತಿದ್ದೀರೋ ಹೇಳಿ. ದಟ್ ಈಸ್ ಅ ಸರ್ಪ್ರೈಸ್. ಇವಾಗ್ಲೇ ಹೇಳಲ್ಲ. ನಂಗ್ ಹೊಟ್ಟೆ ತುಂಬಾ ಹಸಿತಾ ಇದೆ. ನಡಿ ಊಟ ಮಾಡೋಣ. ಅಮರ್ ನೋಡಿದ್ರೆ ರಿಟರ್ನ್ ಗಿಫ್ಟ್ ಅಂತ ತಲೆನೋವು ಕೊಡ್ತಿದ್ದಾನೆ. ಕೈಲಾಶ್ ಅವರು ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಟೆನ್ಷನ್ ಕೊಡ್ತಿದ್ದಾರೆ. ಏನ್ ಮಾಡೋದು ಇವಾಗ? ಮಿಸ್ಟರ್ ಶೇಖರ್, ಆಕ್ಚುಲಿ ನಾನು ನನ್ನ ನಾದ್ನಿ ಮದುವೆ ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದೀನಿ. ಅದ್ ಮುಗಿದ್ಮೇಲೆ ನಾವ್ ಈ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿ ಮಿಕ್ಕಿದ ಪ್ರೊಸೀಜರ್ ನೋಡ್ಕೊಳ್ಳೋಣ. ಓಕೆ, ಬಾಯ್. ಥ್ಯಾಂಕ್ ಯು. ಯಾರ್ ಕಂದ ಫೋನಲ್ಲಿ? ಅದು ಮ್ಯಾಜಿಕಲ್ ಕನ್ಸ್ಟ್ರಕ್ಷನ್ಸ್ ಅವರಮ್ಮ. ಓ ಹೌದು. 2 ದಿನದಿಂದ ಪ್ರಿಯಾ ಮದ್ವೆ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿರೋ ಹಾಗಿದೆ. ಮನೆ ಕಡೆ ಸ್ವಲ್ಪನೂ ಕಾಣ್ಲೇ ಇಲ್ಲ. ಹೌದಮ್ಮ, ನನ್ನ ನಾದ್ನಿಗೆ ಸಂಬಂಧಿಸಿರೋ ಮದುವೆ ಕೆಲಸ ಮಾಡಿದ್ರೆ ಆ ಆನಂದನೇ ಬೇರೆ. ನನ್ಗೂನು ಒಬ್ಳು ತಂಗಿ ಇದ್ದಿದ್ರೆ ಅವಳಿಗೆ ಅಲಂಕಾರ ಮಾಡಿ ಪರಂಪರಾಗತವಾಗಿ ಮಾಡೋ ಶಾಸ್ತ್ರ ಎಲ್ಲ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಆದ್ರೆ ಇವಾಗ ಆ ಅವಕಾಶ ಇಲ್ವಲ್ಲ. ನೀನ್ ಡಿಸಪಾಯಿಂಟ್ ಆಗ್ಬೇಡ ಕಂದ. ಮಾಡ್ಬೇಕು ಅಂದ್ರೆ ನಮ್ಗೂನು ಅವಕಾಶ ಇದೆ. ಇದ್ಯಾ? ಹೇಗಮ್ಮ? ನಮಗ್ ತುಂಬಾ ಬೇಕಾದವ್ರ ಮಗಳನ್ನ ಕರ್ಸಿ ನಾವೇ ನಿಂತು ಮದ್ವೆ ಮಾಡಿಸ್ಬೋದು. ವಾವ್. ಒಂದ್ ಕೆಲ್ಸ ಮಾಡು, ಪ್ರಿಯನ ಕರ್ಕೊಂಡು ನಾಳೆ ನಿಮ್ ಅತ್ತೇನು ಮಾವನ್ನು ನಮ್ಮನೆಗೆ ಬರೋದಕ್ಕೆ ಹೇಳು.